ನನಗೆ ಹಿಂಗೆ ಮೋಸ ಮಾಡ್ತಿ? ಅವ್ವಾ ಅವ್ವಾ ಅವ್ವ ದೇವಿಕಾ, ಯಾಕ ನನಗೆ ಮೋಸ ಮಾಡ್ತಿ ದೇವಿಕಾ? ಅಯ್ಯಯ್ಯೋ, ಏನಾತ್ ರಾಜು? ರಾಜು ಯಾಕೆ ಹಿಂಗೆ ಕುಂತಿದ್ದಿ? ತಲೆ ಮೇಲೆ ಕೈ ಇಟ್ಕೊಂಡು ಯಾಕೆ ಕಳಕತ್ತಿದ್ದಿ ಇಂಥ ಪರಿ? ಏನಾಯ್ತು? ಏನಾರ ಸಾಲ ಮಾಡಿದಾರ? ಏನಾರ ಅಡ ಇಟ್ಟಿದ್ದೇನು? ಎಲ್ಲ ಹೋತನು? ಅಣ್ಣ ಬೇಕಂತ ಮಾತಾಡ್ತೀಯನು. ಏನಾಯ್ತು? ಯಾಕೆ ಕಳಕತ್ತಿ ಹೇಳು. ನಾನಿನ್ ಬದುಕಲ್ಲ. ನಾನು ಬದುಕಿದ್ರು ನನ್ನ ಬದುಕಿಗೊಂದು ಅರ್ಥ ಇಲ್ಲ. ನಾನಿನ್ ಬದುಕಲ್ಲ. ದಾಸ ಆಯ್ತಿದ್ದೆ. ಅಯ್ಯೋ ದೇವ್ರೇ, ಏನು ಹೇಳಕತ್ತಿ ನೀನು? ಯಾಕೆ ಹಿಂಗೆ ಮಾತಾಡಕತ್ತೀನಿ? ತಡಿ ಅವನು ಕರಿತೀನಿ. ಅವ್ವ ಹೇಳು, ನೀ ಹೇಳು. ಮ್ಯಾಕ್ ಎದ್ದೇಳು ಮೊದ್ಲು ಇಲ್ಲಿಂದ ಹೋಗ. ನಡಿ ಹೊರಗೊಂಬ ಒಂದಿಟ್ಟು. ಏನಾತಂತ ನೀ ಹೇಳುವಲ್ಲಿ ಹಿಂಗೆ ಹತ್ಕೊಂತ ಕುತ್ಕೊಂಡ್ರಿ ಹೆಂಗ? ಏ ರಾಜಪ್ಪ, ಏನಾಯ್ತು? ಯಾಕೆ ಹಿಂಗೆ ಹೇಳಕತ್ತಿದಿ? ಹೋಗ್ಲಿ ಬಿಡು, ನಿನಗೆ 6,000 ಸಂಬಳದ ಕೆಲಸ ಮಾಡೋಕೆ ಇಷ್ಟ ಇಲ್ಲಲ್ಲ? ಆತು, ಹೆಂಗಾರ ಏನಾರ ಮಾಡಿ ಬಿಸ್ನೆಸ್ ತೆಗೆದು ಯಾವ್ದಾರ ಅಂಗಡಿಯಾರ ಹಾಕ್ಯವಂತೆ ಅಂತ ಬಿಡು. ಯಾಕೆ ಹಿಂಗೆ ಹೇಳಕತ್ತಿದಿ? ಏನಾತ್ಲು? ಏನಾರ ಅಂದಿನಿ ನಿನ್ನ ತಮ್ಮಗ? ಅಯ್ಯೋ ದೇವ್ರೆ, ನಾನೇನನ್ಲವಾ? ನನಗೂ ಅದು ಆಶ್ಚರ್ಯ ಆಗೈತಿ. ಜೋರ್ ದನಿ ಮಾಡಿ ಅವ್ವ ಅಂತಂದು ನೆಲಕ್ಕೆ ಬಿದ್ದು ಅಳಕತ್ತನ. ನಾವು ಓಡಿ ಬಂದು ನಿನ್ನ ಕರೆದೀನಿ. ನಾನೇನನ್ಲಿ? ನೀವು ಹೋದಾಗ ಹೋಗ್ಲಿಲ್ಲ. ನನಗೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಅದ್ರದ್ದು ನಾನು ನನ್ನ ಹೆಂಡತಿ ಹೆಸರಲ್ಲೇ ಲೋನ್ ಮಾಡಿ ಒಂದಿಷ್ಟು ಮ್ಯಾಗ ಒಂದು ರೂಮ್ ಕಟ್ಟಿಸ್ಬೇಕು ಅಂತ ಮಾಡೀನಿ. ಅದಕ್ಕೆ ನಾನು ಬಂದ್ರೆ ಇವ ಹಿಂಗತ ಕುತ್ಕೊಂಡು ಹೇಳಕತ್ತಾನ. ಏನು ಮ್ಯಾಗ ರೂಮ್ ಕಟ್ಟಿಸ್ತೀಯ? ಯಾರ ಹೆಸರಲ್ಲಿ ಕಟ್ಟಿಸ್ತಿದಿ? ಎದಕ್ಕೆ ಕಟ್ಟಿಸ್ತಿದಿ? ಯಾರು ಹೇಳಿದ್ರಿ ನಿಂಗೆ ಕಟ್ಸಕ್ಕ? ಏನು ನಾಟಕ ವಿಷಯನ? ಮೊದಲು ನೀ ಸುಮ್ ಕುಂದ್ರಿ. ಈಗ ಇವಂದು ಏನಂತ ಕೇಳ್ತೀನಿ. ಎಂತ ಪರಿ ಹೇಳಕತ್ತಾನ ಪಾಪ ರಾಜು? ಯಾಕ್ಲ ಯಪ್ಪ, ಏನಾತ್ಲ ತಮ್ಮ? ಅದನ್ನ ಹೇಳು. ಎದಕ್ಕೆ ಹಿಂಗೆ ನೀನು ಅಳಕತ್ತೀರಿ? ಅದನ್ನ ಹೇಳು. ಅವ್ವ ನಾ ಬದುಕಲ್ಲವ. ನಾನು ಸತ್ತೋಗ್ತೀನವ. ಎಲ್ಲಾನು ಹೋತು. ಏನು ಉಳಿಲಿಲ್ಲಮ್ಮ. ನನ್ನ ಆಸೆ ಕನಸು ಬದುಕು ಎಲ್ಲಾನು ಹೋತು. ಅವ್ವ ಅಯ್ಯಯ್ಯ, ಯಾಕ್ಲ ರಾಜು ಹಂಗೆಲ್ಲ ಮಾತಾಡ್ಬಾರ್ಲ ಯಪ್ಪ. ಇಲ್ಲಾರ ತುಂಬಿದ ಮನೆಗೆ ಹಂಗೆ ಮಾತಾಡ್ಬಾರ್ಲ. ಅರೆದ ಹುಡುಗರು ಹಂಗೆ ಕರೆನ ಮಾತಾಡ್ಬಾರ್ದಪ್ಪ. ಬೇಡಪ್ಪ, ಮಾತಾಡ್ಬೇಡ. ಓಳತನ್ನೋ. ನಾನು ಬಂದಾಗಿಂದನು ಹಿಂಗ ವಿಚಿತ್ರ ಮಾತಾಡತ್ತಾನ. ಏನನ್ನದ ಹೇಳವಲ್ಲ. ಅವ್ವ ದೇವಿಕಾ ಮದುವೆ ಮಾಡ್ಕೊಂಡ್ಲವ. ನನಗೆ ಮೋಸ ಮಾಡಿ ಅವ್ವ. ನಂಗೆ ದೇವಿಕಾ ಕೈ ಕೊಟ್ಲು. ನನ್ನ ಮುಗೀತು, ಜೀವನ ಮುಗೀತು. ಯಾರ ಸಂಬಂಧ ಇಷ್ಟು ವರ್ಷ ನಾನು ನನ್ನ ಬದುಕನ್ನೆಲ್ಲ ಜೋಪಾನವಾಗಿ ಕಟ್ಕೊಂಬಂದೆ. ಹಾಗೆ ನನಗೆ ಕೈ ಕೊಟ್ಬಿಟ್ಲು. ಬೇರೆದೊಂದು ಮದುವೆ ಆಗಿ ಸೆಟ್ಲ್ ಆದ್ಲವ. ಏನ್ ಮಾಡ್ಲಾನು ಬದುಕಿ? ಅಯ್ಯೋ ಇವನು ಅಲ್ಲಲ್ಲೋ, ಅದು ಯಾವ್ದ ತಿರುಬೋಕಿ ಹೆಣ್ಣು ಸೋಡಾ ಬುಡ್ಡಿ ನಿನ್ನ ಕೈ ಕೊಟ್ಲಂತ ನೀ ಸಾಯ್ತೀಯ? ಏನ್ ಮಾತಾಡಕತ್ತಿ ನೀನು? ಏನ್ ಮಾಡ್ಲಮ್ಮ, ಮಗಿನ ಪ್ರೀತಿ ಮಾಡದ ತಪ್ಪಿಗೆ ಸಾಯ್ಲಾರ್ದ ಇನ್ನೇನ್ ಮಾಡ್ಲೇಳು? ತೆಗಿ ಏನು ಸಣ್ಣ ಅತ್ತಂಗ ಅಸಹ್ಯ ಹಾಳಕತ್ತಿಯಪ್ಪ ನೀನು. ತಲೆ ಗುಡಿಸ್ಕೊಂಡು ಅಂತಂದ ಇಂಥವೆಲ್ಲ ಸರಿ ಬರೋದಿಲ್ಲ ನೋಡ್ತಮ್ಮ. ನನಗೆ ಏನೋ ಅಂತಾರಲ್ಲ, ಹೋಗಿ ಎಲ್ಲದಾಗ ಹುಡುಕಿ ಹಿಂಗ್ಯಾಕೆ ಮಾಡಿದೆವಾ ಅಂತಂದು ಚಂದ ಹಕ್ಕಿಗೆ ಮುಂಗ ಹಿಡಿದು ಕೇಳ. ಏನು ಬೊಗಳ್ತಾಳ ನೋಡು. ನೀವು ಹೋದೆ ಅಂದ್ರೆ ಮಾಡ್ಕೊಂಡ್ರ ಗಂಡ ಕೊಡ್ತಾನ ಒಂದು ಕಪ್ಪಾಳ ಗಡ್ಡಿಗೆ. ಬುದ್ಧಿ ಬರ್ತಾವಾಗ. ಎಲ್ಲ ಬಿಟ್ಟು ಕಾಸ ಕುತ್ಕೊಂಡು ಹೇಳಕತ್ತಾನ. ನೋಡ್ಲಾ, ಯಾವತ್ತಿದ್ರೂ ಕಟ್ಕೊಂಡಾಕಿ ಕೊನೆತನ ಇಟ್ಕೊಂಡಾಕಿ ಇರತ್ತಾನ. ಆಕಿನ ಇಟ್ಕೊಂಡಿದ್ದೆ, ಪ್ರೀತಿ ಮಾಡ್ತಿದ್ದೆ. ಮದುವೆ ಆದ್ಮೇಲೆ ನೀನು ಬೇರೆ ಹೆಂಗಸಿನ ಜೊತೆಗೆ ಪ್ರೀತಿಯರ ಅನ್ನೋದಕ್ಕೊಂದು ನಿನಗೇನು ಬೇಕಂತ ಹೆಸರು ಕೊಟ್ರು ಈ ಸಮಾಜ ಆಕಿ ಕೊಡೋದು ಇಟ್ಕೊಂಡಾಕಿ ಅಂತಾನ. ಅದೆಲ್ಲ ಏನು ನಡೆಯೋದಲ್ಲ. ಇಟ್ಕೊಂಡಾಕಿ ಆಕಿ ಬಾಯಿ ಮುಚ್ಕೊಂಡು ಎದ್ದು ಮಕ್ಕ ತಕ್ಕೊಂಡು ಹೋಗ ಅವನ ಜೊತೆಗೆ. ಕೆಲಸ ಬಗ್ಸಿದ್ರೆ ಮಾಡು. ಹಿಂಗೆ ಅಳೋದು ಬಿಟ್ಟು ನಾನು ಏನಾತಂತಂದು ಒಮ್ಮಕ್ಳೇನ ಎದಿನ ನಂದ ಡಬ ಅಂತ ಬಡ್ಕಳಕತ್ತಿಲ್ಲ. ನೀನ ಅದು ಒಂದು ತಿರ್ಬೋಕಿ ಸೋಡಾ ಬಿಟ್ಟು ಹೆಣ್ಣು ಸಂಬಂಧ ಹಿಂಗಳದ ಎಲ್ಲಾರ. ಅವ್ವ ನೀ ದೇವಿಕಾಗ ಏನು ಅನ್ಬೇಡವ. ಏನ ಇಲ್ಲಿ ತಪ್ಪಾಗೈತಿ. ಅವರಪ್ಪದನಲ್ಲ, ಅವ್ರವ್ಗ ಆರಾಮಿದ್ದಿಲ್ಲ ನೋಡು. ಅದನ್ನ ಇಟ್ಕೊಂಡು ಭಾಳ ಮಾಡಿ ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡ್ಯಾನ. ಹೌದು ಹಿಂಗಾಗಿರುತ್ತ. ನಾನು ಹೋಗಿ ಕೇಳ್ತೀನಿ. ನೀ ಹೇಳ್ದಂಗ ಮುಂಗ ಹಿಡ್ದ ಕೇಳ್ತೀನಿ. ನನಗೆ ಯಾಕೆ ಮೋಸ ಮಾಡಿದಿ ಅಂತ ಕೇಳ್ತೀನಿ. ಹೋಗ್ತೀನಿ ಮೊದ್ಲು ಹೋಗ್ತೀನಿ. ಅಯ್ಯ ನೀನ ಊರು ಮಬ್ಬ ತಲೆ ತಗೊಂಬಂದು ಏನಂತಾರಲ್ಲ, ಅಲ್ಲಲ್ಲ ನೀ ಬ್ಯಾಡ ಅಂತ ನಿನ್ನ ಕೊಟ್ಟು ನಿನಗೆ ಸುಳ್ಳು ಹೇಳಿ ಅಲ್ಲೆಲ್ಲೇ ಬೇರೆ ಕಡೆ ಹೋಗಿ ಮದುವೆಗೆ ಹೇಳ. ಹೌದಾ? ನೀ ಹೋಗಿ ನೋಡಿ ಬಂದೆ ಅಲ್ಲಿ ಮನೆ ಕಲಿಮಿಟ್ಯಾಳ. ಮತ್ತು ಬೇಕಂತ ಎಲ್ಲ ಆಕಿ ಪ್ಲ್ಯಾನ್ ಪ್ರಕಾರ ಮಾಡ್ಯಾಳಲ್ಲೋ. ನಿನ್ನ ಕೈಯಾಗ ತೆಂಗಿನಕಾಯಿ ಚಿಪ್ ಕೊಡ್ಬೇಕನ್ನೋದು ಆಕಿ ಡಿಸೈಡ ಮಾಡಿ ಕುಂತಾಳ. ಅರ್ಥ ಮಾಡ್ಕೋ. ಅವ್ವ ಹೆಂಗವ ಪ್ರೀತಿ ಮಾಡೋನ್ ಮರ್ತಿರೋದು?
ನಾನು ಬಿಡಲ್ಲ, ನಾನು ಹೋಗ್ತೀನಿ ಕೇಳ್ತೀನಿ. ನೀನ್ ಹಣೆ ಬರ ಏನಾರ ಮಾಡು, ಅಲ್ಲೊಂತಿಟ್ಟು ಹೋಗಿ ಆಕೆ ಗಂಡ ಆಕೆ ಅವ್ರ ಮನೆಯವರೆಲ್ಲರೂ ಸೇರಿ ತೂಚಿ ಅಂತಾರ ಉಗಿಸ್ಕೊಂಬ ನೋಡು. ಹಂಗಂದ್ರ ತಡಿ, ಈಗ ನಾನು ನಿನಗೆ ಹೋಗಕ್ಕೆ ಬೇಡನಲ್ಲ, ಹೋಗಿ ಕೇಳು. ಈಗ ಆಕೆ ಮೋಸ ಮಾಡ್ಯಾಳಂತ ನೀ ಸತ್ಯ ಅಂದ್ರೆ ಏನಾರು ಬರ್ತಾ ಇಲ್ಲ. ಆಕೆ ಮೋಸ ಮಾಡ್ಯಾಳಂದ್ರೆ ಆಕೆ ಮುಂದೆ ನೀನು ಎದ್ದು ನಿಂದಿರ್ಬೇಕು. ಅದು ಬಿಟ್ಟು ಹಿಂಗೆ ಕುತ್ಕೊಂಡು ಕೈಯ ಅಂದೆ ಅಂದ್ರೆ ಇನ್ನು ಆಕೆ ನಿನ್ನ ಕಾಲು ಕಸ ಮಾಡ್ತಾಳೆ, ಆಮೇಲೆ ಅನ್ಕೋತಾಳೆ ಈ ರಾಜಪ್ಪನ ಬಿಟ್ಟು ಚಲೋ ಮಾಡಿ ನನ್ನ ಜೀವನ ಕಟ್ಕೊಂಡೆ ಅಂತಾಳೆ. ಆಕೆ ಇದ್ರಿಗೇನ ನೀ ತಲೆ ಎತ್ತಿ ಒಂದು ಬೆಳೆದು ಈ ಇವನ ರಾಜನ ಮದುವೆಗಿದ್ನೇಂದಿದ್ರೆ ನಾನು ಟಾಪ್ನಾಗ ಇರ್ತಿದ್ನೆ ಅಂತ ಆಕಿಗೆ ಅನಿಸ್ಬೇಕದು. ಅದು ಬಿಟ್ಟು ಹಿಂಗೆ ತಗೊಂಡು ಕೂತಿಯಲ್ಲ. ನೋಡಪ್ಪ, ನಾನು ಮಾತಿಗೆ ಅಂದೆ ಹೋಗಿ ಕೇಳು ಮುಂಗ ಹಿಡೋದು ಅಂತಂದು. ಏನೂ ಉಪಯೋಗಿಲ್ಲ, ಮುಂಗ ಹಿಡ್ದು ಕೇಳಿದ್ರು ಉಪಯೋಗಿಲ್ಲ, ಹಿಂಗೆ ಹಿಡ್ದು ಕೇಳಿದ್ರು ಉಪಯೋಗಿಲ್ಲ. ಸುಮ್ಮನೆ ನಿನ್ನ ಜೀವನ ನೀನು ನೋಡು. ಈಗಲೂ ಕಾಲು ಮಿಂಚಿಲ್ಲ. ನೀನೀಗ ಮೋಸ ಮಾಡಿದ್ಲು ಅಂತೀಯಲ್ಲ, ಮದುವೆ ಆದ್ಮ್ಯಾಗ ನೀನು ದೇವಿಕನ ಜೊತೆ ಓಡಾಡೋದು ಅದೆಲ್ಲ ಮೋಸ. ದೇವಿಕನ ಜೊತೆ ಮಾಡಿದ್ದು ಮತ್ತು ಪ್ರಿಯಾಗ ಮೋಸ ಅಲ್ಲ ಅನ್ನೋದು. ಈಗ ಇದಲ್ಲೂ ಆಗೋದು. ಅದಕ್ಕೆ ನಾನು ಹೇಳ್ತೀನಲ್ಲ, ನೋಡು ಆಗಿದ್ದಾತು ಹೋಗಿದ್ದೋತು. ಈಗ ನಿನ್ನ ಕೆಲಸನೂ ಬರುತ್ತೆ, ಆಕೆ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಲ ಅಂದ್ರೆ ಎಲ್ಲನೂ ಆಗುತ್ತೆ. ನಾನು ಹೇಳ್ತೀನಲ್ಲ, ಹೋಗಿ ಚಂದಾಗ ಇಲ್ಲಿ ಹೋಗೋ ಬದ್ಲು ಈಗ ದೇವಿಕನ್ ಹುಡ್ಕೊಂಡು ಹೋಗೋ ಬದ್ಲು ನೀನು ಪ್ರಿಯಾನ್ ಹುಡ್ಕೊಂಡು ಹೋಗು. ನಿನ್ನ ಕೆಲಸನೂ ಬರ್ತೈತಿ, ಜೀವನನೂ ಸರಿ ಹೋಗತಿ, ನಮ್ಮ ಮನೇನೂ ಎಲ್ಲ ಸರಿ ಹೋಗತ್ತೆ. ಆಕೆ ಬಂದ್ಲ ಅಂದ್ರೆ ಹೇಳೋದು ತಿಳ್ಕ ಒಂದಿಟ್ಟು. ಇಲ್ಲವಾ, ಇಲ್ಲ, ನಾನಂತೂ ಬಿಡಲ್ಲ. ನೀನು ನನ್ನ ಮನಸ್ಸನ್ನ ಒಲಿಸ್ಬೇಕಂತ ಹೇಳಿದು ಅಥವಾ ಸುಮ್ಮನೆ ಬಾಯಿ ಮಾತಿಗೆ ಹಂಗೆ ಹೇಳಿದೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಕೇಳ್ತೀನಿ, ನನಗೆ ಯಾಕೆ ಮೋಸ ಮಾಡಿದೆ ಅಂತಂದು ಹೋಗ್ತೀನಿ. ಎಲ್ಲ ಫೋಟೋಸು ಅವನು ತೊಗೊಂಡೋಗೇ ಹೋಗ್ತೀನಿ. ನನ್ನನ್ನು ಹಿಂಗೆ ಅಡುಗೆ ಮನೆಗೆ ಕುಂತು ಬಿದ್ದು ಉಳ್ಳಾಡಳಂಗೆ ಮಾಡ್ಯಾಳಲ್ಲ ಆಕಿ ದೇವಿಕಾ, ಆಕಿಗೂ ಇದ್ದ ಪರಿಸ್ಥಿತಿನ ನಾನು ತೊಗೊಂಡು ಬರ್ತೀನಿ. ಈಗ ಹುಡ್ಕೊಂಡು ಹೋಗ್ತೀನಿ. ಆಧಾರ್ ಕಾರ್ಡು ಎಲ್ಲ ಹಾಕ್ಯ ನನ್ನ ದೋಸ್ತ. ಹೋಗ್ತೀನಿ ಬಿಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಪ್ರಿಯಾ ಹತ್ರ ಹೋಗಲ್ಲ, ಮೊದಲು ದೇವಿಕನ ಹತ್ರ ಹೋಗ್ತೀನಿ. ಅಯ್ಯೋ ಯವ್ವ, ಇದೇನೋ ಅಂತಾರಲ್ಲ, ಇದು ಪರ್ಸೆಂಟ್ ಗೇಡಿ ಅಂತ ಗೊತ್ತಾನೆ. ಪರ್ಸೆಂಟ್ ಗೇಡಿ ಇತ್ಲಾಗ 6ಕ್ಕೂ ಇರಲ್ಲ 3ಕ್ಕೂ ಇರಲ್ಲ, ಆ ಜಾತಿಯವು. ಅದು ಆಗಿ ಹೋಗೈತಿ, ತಂದು ಮದುವೆ ಆಗೈತಿ. ಈಗ ನೀ ಹೇಳಕತ್ತಿದಿ, ಒಳ್ಳೆ ದಾರಿ ತೋರ್ಸಕತ್ತಿದಿ. ಅದನ್ನು ಬಿಟ್ಟಾನ ಎಲ್ಲ ಚಲೋ ದಾರಿ ಬಿಟ್ಟು ಈ ದಾರಿಗೆ ಹೋಗ್ತೀನಿ ಅಂದ್ರೆ ನಾನು ಏನು ಮಾಡಲಿ? ನಾನು ತೋರ್ಸಕತ್ತೀನಿ. ಈಗ ಸದ್ಯಕ್ಕೆ ಅಂಕರು ಮನೆ ನಡೆಯಕ ತನ್ನ ಸಾಲ ತೀರ್ಸ್ಕೊಳಕರಾಗತ್ತ ಬಂದು ಕೆಲ್ಸಕ್ಕೆ ಸೇರಿದ್ನಂದ್ರೆ ಏನಾರ ಮಾಡ್ಕೊಂಡು ಹಾಳಾಗೋರಿ. ನನ್ನ ಸುಳ ಹೊತ್ತಾಗತ್ತಾ? ನಾ ಬರ್ತೀನಿ. ಅವ ನಾನಂತೂ ಸುಮ್ಮನೆ ಬಿಡಲ್ಲವ ಆಕಿನ. ನನ್ನ ಜೀವನ ಹಾಳು ಮಾಡಿ ನನಗೆ ಇಂಥ ಪರಿ ಆಕಿಂದ ಹೋಗಿದ್ದಕ್ಕಲ್ಲ ನನಗೆ ಇದೆಲ್ಲ ಆಗಿರೋದು. ದೇವಿಕಾ ಅಂತಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ಈಗ ನನ್ನನ್ನು ಬಿಟ್ಟು ಆರಾಮಾಗಿ ಹೊಸ ಗಂಡನ ಜೊತೆಗೆ ಇರ್ತಾಳ, ಬಿಡೋದಲ್ಲ. ಅಕ್ಕಿನ ಬಿಡೋದಲ್ಲಿ ನೋಡ್ತಿರ್ಬೇ. ನಾನು ಬರ್ತೀನಿ ದೇವಿಕಾ, ಬಂದೆ. ಅಯ್ಯೋ ದರಿದ್ರದವನ, ಊರು ದರಿದ್ರದವನ, ಇಷ್ಟೆಲ್ಲ ಆದ್ಮ್ಯಾಗೂ ನಿನಗೆ ಅರ್ಥ ಆಗೋಲ್ದಲ್ಲೋ. ಅಯ್ಯೋ ನಿನ್ನ ತಲೆಗೆ ಇಷ್ಟು ಬೆಂಕಿ ಹಚ್ಚಲಿ ಯಪ್ಪ ಭಗವಂತ. ಇಂಥ ಮಗನ ಕೂಡ ಬದ್ಲು ನನಗೆ ಬಂಜಾಗಿದ್ದಿದ್ರೆ ನಾ ಏಟ ಬೇಸಿತ್ತಲ್ಲೋ ಯಪ್ಪ. ಯಾಕಾರ ಕೊಡ್ತೀಯ ಇಂಥ ಮಕ್ಕಳನ್ನ? ಇವ ಒಬ್ಬವ ಏನು ಮನೆ ಮ್ಯಾಗ ರೂಮ್ ಕಟ್ಟಿಸ್ತಾನ? ಇವಂಗೇನು ಈ ಮನೆ ಏನು ಸಾಣದಾಗಿತ್ತಾನೆ? ಈಗ ಏನು ಇವಂದ ಪೂರಾ ಆಸ್ತಿ ಎಲ್ಲ ಇವಂದ ಅನ್ಕೊಂಡಾನ? ಹೆಂಗಂತೀನಿ ನಮ್ಮ ಸೋಮಶೇಖರ ಮಾಡ್ತೀನಿ ಇವಂಗೆ ಮೊದಲು ಮಾಡ್ತೀನಿ. ಇಲ್ಲ ಇದು ಹಿಂಗಾದ್ರ ಬಗ್ಗೆ ಹೇರೋದಲ್ಲ. ನೀನು ದೇವಿಕನ ಹುಡ್ಕೊಂಡು ಹೋಗ್ತೀಯಾ? ನೀ ದೇವಿಕನ ಹುಡ್ಕೊಂಡು ಹೋಗು, ನಾನು ಪ್ರಿಯಾನ್ ಹುಡ್ಕೊಂಡು ಹೋಗ್ತೀನಿ. ಹಿಂಗಾದ್ರೆ ಇದು ಬಗ್ಗೆ ಹರಿಯೋದಲ್ಲ. ಇಲ್ಲ, ಇದಕ್ಕೆಲ್ಲನೂ ತಾರಿಗೆ ತರೋದು ಪ್ರಿಯಾನ. ಇವಂಗ ದೇವಿಕನ ಭೂತ ಹೊಕ್ಕೊಂಬಿಟ್ಟೈತಿ. ಆಕೆ ಇವನ್ನ ಎಡಗಾಲಿಲೆ ಒದ್ದು ಅಲ್ಲಿ ಆರಾಮಾಗಿ ಮದುವೆ ಆಗಿ ಸಂಸಾರ ಮಾಡ್ಕತ್ತಾಳ. ಇವ ಆಕಿಂದ ಹೊಕ್ಕಾನಂತೀವ ಭಾಡೆ ಹೋಗೋಲ್ಲಕ್ಕಿ. ಇವಂದು ಭಾಳ ಐತಿ ಊರುಣಿಗೆ. ಹೋಗಿ ಬರಲಿ, ಇನ್ನೊಂದಿಟ್ಟು ಅಲ್ಲಿರೋ ಜನ ಎಲ್ಲರೂ ಚೀತು ಅಂತಾರ, ಅನ್ಶಂಬರವಲ್ಲಕ್ಕ. ಇವ್ರೆ ಅಣ್ಣವ್ರೆ, ಇದು ನೋಡ್ರಿ, ಇವ್ರ ಮನೆ ಎಲ್ಲಿ ಬರುತ್ತೆ ಒಂಚೂರು ಹೇಳ್ರಿ. ಇದು ಅಡ್ರೆಸ್ ರೀ, ಇದು ನಂಬರ್ 5. ಇದಾರಿ ನಂಬರ್ 5, ಡೋರ್ ನಂಬರ್ 5. ಇದ ಮನಿ ರೀ? ಹ್ಞೂ ರೀ, ಥ್ಯಾಂಕ್ಸ್ ರೀ ಅಣ್ಣ, ಥ್ಯಾಂಕ್ಸ್ ರೀ. ಇದ ಮನಿನ. ದೇವಿಕಾ ಅಂಕಲ್, ಯಾರು ನೀವು? ಯಾರು ಬೇಕಾಗಿತ್ತು ನಿಮಗೆ? ಅವಿ, ಇದು ದೇವಿಕಾರ್ ಮನಿ ಅಲ್ಲ? ದೇವಿಕಾ ಯಾರು? ದೇವಿಕಾ ನಂಗೆ ಗೊತ್ತಿಲ್ಲ ಯಾರಂತೇಳಿ. ಇದು ಅಡ್ರೆಸ್ ಅನ್ನಲ್ಲಾತ. ಇದು ಅಡ್ರೆಸ್ ಅಂದ್ರೆ ಬಹುಶಃ ಹುಡುಗಿ ಗೊತ್ತೈತೆ ಇಲ್ಲ ಹೆಸರು. ಅವಿ, ಮನೆಗೆ ಯಾರ ದೊಡ್ಡರದಾರನ್ನ ಕರ್ಕೊಂಬೋಗು. ಮನ್ಯಾಗನು ನಮ್ಮ ಅಮ್ಮ ಅದಾರ, ನಮ್ಮ ಅಮ್ಮನ ಕರಿತೀನಿ ತಡೀರಿ. ಅಮ್ಮ, ಏನ್ ಪುಟ್ಟಿ? ಒಳಗ್ ಬಾ ಅಮ್ಮ. ಸಿಂಚು, ಅಮ್ಮ, ಯಾರ ಅಂಕಲ್ ಬಂದಾರ, ಬಾ ಇಲ್ಲಿ. ಹೌದಾ? ಯಾರು ಬಂದಿರು? ದೇವಿಕಾ, ಏನು ಎದಕ್ಕೆ ಇಲ್ಲಿವರೆಗೂ ನಾನು ಹುಡ್ಕೊಂಬಂದಿ?
ನಿನಗೆ ಯಾರು ಹೇಳಿದ್ರು ನಾ ಇಲ್ಲದೀನಿ ಅಂತೇಳಿ ಆ ಅಮ್ಮ ಯಾಕೆ ಅಷ್ಟು ಸಿಟ್ಟು ಮಾಡ್ಕೊಂಡಿರಿ ನಂಗೆ ಭಯ ಆಗತೈತಿ ಇಲ್ಲಮ್ಮ ಇಲ್ಲ ಬಾ ಇಲ್ಲಿ ನೀನು ಅಲ್ಲಿ ಮಗ್ಳ ಮನೆಯವರು ಹುಡುಗಿಯರ ಜೊತೆಗೆ ಆಟ ಆಡ್ತೀಯಲ್ಲ ಅನ್ವಿತಾ ಅವರೆಲ್ಲರ ಜೊತೆಗೆ ಆಟ ಆಡೋಗಮ್ಮ ಸಿಂಚು ಜಾನ್ ಬಂಗಾರಿ ಎಲ್ಲ ಹೋಗು